ಲಕ್ಷಾಣದಲ್ಲಿ ಲಕ್ಷ ಬಿಲ್ವಾರ್ಚನೆಗೆ ಭರ್ಜರಿ ಸಿದ್ಧತೆ. ಪೂರ್ವಭಾವಿ ಸಭೆಯಲ್ಲಿ ಭಕ್ತರ ಮಹಾಸಂಗಮ. ನಮಸ್ಕಾರ, ಇದು ಜಸ್ಟ್ ಕರ್ನಾಟಕ ಟಿವಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆಯಲಿರುವ ಶ್ರೀ ಸದ್ಗುರು ಸಿದ್ದಲಿಂಗ ಮಹಾರಾಜರ ಲಕ್ಷ ಬಿಲ್ವಾರ್ಚನೆ ಮಹೋತ್ಸವದ ಅಂಗವಾಗಿ ಮೊದಲ ಪೂರ್ವಭಾವಿ ಸಭೆ ಅದ್ದೂರಿಯಾಗಿ ಜರುಗಿದೆ. ಮೊಗಳಖೋಡದ ಷಡಕ್ಷರಿ ಶಿವಯೋಗಿ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಮಠದಲ್ಲಿ ಷಡಕ್ಷರಿ ಶಿವಯೋಗಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಈ ಸಭೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ್ ಪಡಸಲಗಿ ಗುರೂಜಿ ಭಾಗವಹಿಸಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ವಿವರಿಸಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಇದೇ ವೇಳೆ ಜಕನೂರು ಮಠದ ಶ್ರೀ ಸಿದ್ದಲಿಂಗ ದೇವರು ಮಾತನಾಡಿ, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಭಕ್ತಿ ಭಾವವನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ನಂತರ ಷಡಕ್ಷರಿ ಶಿವಯೋಗಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಪ್ರತಿಯೊಬ್ಬ ಭಕ್ತರು ಸೇವಾ ಭಾವದಿಂದ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಈ ಮೊದಲು ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕ್ರಮದ ರೂಪರೇಷೆ, ಭಕ್ತರಿಗೆ ಅಗತ್ಯ ಸೌಲಭ್ಯಗಳು ಹಾಗೂ ವಿವಿಧ ಸಮಿತಿಗಳ ಜವಾಬ್ದಾರಿಗಳ ಕುರಿತು ಚರ್ಚಿಸಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲು ನಿರ್ಧರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಜಸ್ಟ್ ಕರ್ನಾಟಕ ಟಿವಿ, ವಿಜಯಪುರ. ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ತಾವೇನು ಸಂಕಲ್ಪ ಮಾಡಿರಿ, ಈ ಮಣ್ಣಿನೊಳಗೆ ಇತಿಹಾಸ ಪ್ರಸಿದ್ಧ ಕಾರ್ಯಕ್ರಮ ಆಗೋದ್ರೊಳಗೆ ಎರಡು ಮಾತಿದೆ. ನಾವು ಕೂಡ ಅಪೂರ್ವಂತ ಮಾತನ್ನು ಕೊಡ್ತೀವಿ. ಈ ಮುಗಳು ಕೂಡ ಎಲ್ಲಾ ಭಕ್ತರ ಜೊತೆಗೆ ನಾವು ಭಕ್ತರಾಗಿ ತಾವೇನ ಸಂಕಲ್ಪ ಮಾಡ್ತೀರಿ, ಪ್ರಯತ್ನ ಮಾಡ್ತೀರಿ, ನಿಮ್ಮ ಜೊತೆ ನಾವಿರ್ತೀವಿ. ಆ ಭಾಗಗಳು ಸಿಂದಗಿ, ಅಲಮೇಲ, ಜೇವರ್ಗಿ, ಯಾದಗಿರಿ, ರಾಯಚೂರು ಹಾಗೂ ಬಿಜಾಪುರ ಜಿಲ್ಲೆಯಿಂದ ಮತ್ತು ಈ ಕಡೆ ಕೋಲಾರ, ತಿಕೋಟ ಎಲ್ಲಾ ಭಾಗದಿಂದ ಎಷ್ಟು ಸಾಧ್ಯ ಒಂದು 100 ಗಾಡಿಗಳನ್ನ ತಮ್ಮ ಜೊತೆ ಬೇಕಂತಕ್ಕಂಥ ಕೆಲಸವನ್ನು ನಾವು ಈ ಭಾಗದಿಂದ ಹೆಚ್ಚಿಗೆ ಆಗದೆ ಇರು ಆ ಭಾಗಗಳು ಸಮೀಪ ಆಗ್ತದ, ಅದನ್ನ ನಾವು ಮಾಡ್ಕೊಡ್ತೀವಿ. ಇಲ್ಲಿಂದ ರಾಯಬಾಗ್, ಅಥಣಿ, ಹುಕ್ಕೇರಿ ಭಾಗದಿಂದ ಸಾಕಷ್ಟು ಗಾಡಿಗಳನ್ನ ಮತ್ತು ನಮ್ಮ ಮುಳಗಿರಿ ತಾಲೂಕಿನಿಂದ ಅವರು ಕೂಡ ರಾಯಪ್ಪನ ಆಗ್ಲಿ, ಪದ್ಮನ್ ಆಗ್ಲಿ ಎಲ್ಲರೂ ಕೂಡ 100 ಗಾಡಿಗಳನ್ನ ತಗೊಂಡು ಅಪೂರ್ವ. ನಾ ಈ ಮಾತು ಯಾಕೆ ಹೇಳಕತ್ತೀನಿ ಅಂತಂದ್ರ, ಜ್ಞಾನಿಯಾಚೆ ಶರೀರತೆ ವಿದ್ಯೆ ನಿರ್ವಿಕಾರ ಜೇತೆ ಪಡೆ ಕೆಸಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರೆ. ಈ ಮಾತು ಯಾಕೆ ಹೇಳಿ ಅಂದ್ರೆ, ಒಬ್ಬ ಜ್ಞಾನಿ ಏನು ಸಂಕಲ್ಪ ಮಾಡ್ತಾನೆ ಇತಿಹಾಸ ಪ್ರಸಿದ್ಧಿ ಇರ್ತದ. ಯಾರು ಯಾವ ಕಾರ್ಯ ಮಾಡಬೇಕು ಅನ್ನೋದು ಹಿಂದಿನ ಸಂಕಲ್ಪ ಇರ್ತದ ಜ್ಞಾನಿಗಳದ್ದು. ಅಪೋಡ್ ಏನು ಮಾಡ್ಲಿಕ್ಕಂತ ಒಂದು ಮಾತ್ರೊಳಗೆ ನೆನಪು ಮಾಡ್ಕೊಳ್ತೀವಿ. ಡಿಸೆಂಬರ್ ಒಳಗೆ ಅಲ್ಲಿ ಇತಿಹಾಸ ಸೃಷ್ಟಿ ಆಗ್ತದೆ. ಯಾಕಂದ್ರೆ ಇದೆಲ್ಲನೂ ಕೂಡ ನಾವು ಈ ಕಾರ್ಯವನ್ನ ಮಾಡಬೇಕಾದಾಗ ಈ ಒಂದು ಭಕ್ತರಿಗೆ ಇಂಥ ಒಂದು ಅವಕಾಶವನ್ನ ಸಿಗ್ಬೇಕು ಅಂತಂದಾಗ ಇದೆಲ್ಲನೂ ಆ ಗುರುಗಳ ಇಚ್ಛೆನೆ. ಹಾಗಾಗಿ ಆ ಗುರುಗಳ ಇಚ್ಛೆ ಪ್ರಕಾರ ಇದನ್ನ ನಡೀತಕ್ಕಂಥದ್ದು. ನಾಳೆ ಸೆಪ್ಟೆಂಬರ್ ಬಂತು ಅಂದ್ರೆ ಬಹುಶಃ ಹೆಚ್ಚು ಕಡಿಮೆ ಸಿದ್ದಲಿಂಗ ಮಹಾರಾಜರ ಒಂದು ಏನು 99 ವರ್ಷ ಪ್ರಾರಂಭ ಆಗ್ತದೆ. ಮುಂದಿನ ವರ್ಷ 100 ವರ್ಷದ ಶತಮಾನೋತ್ಸವ ಇದೆ. ಹಾಗಾಗಿ ಆ 100 ವರ್ಷದ ಶತಮಾನೋತ್ಸವದಲ್ಲಿ ಲಚ್ಚಾಣದ ಒಂದು ಉಜ್ವಲ ಭವಿಷ್ಯವನ್ನೇ ಬೆಳಕಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಲಚ್ಚಾಣದಲ್ಲಿ ನಡೀತದೆ. ಹಾಗಾಗಿ ನಾನು ಯಾಕೆ ಹೇಳ್ತೇನೆ ಈ ಮಾತಂತಂದ್ರೆ, ಇವತ್ತು ನಾವು ಪೂರ್ವಭಾವಿ ಸಭೆ ಅಂದ್ರೆ ಲಚ್ಚಾಣಕ್ಕೆ ಹೋಗ್ತಕ್ಕಂಥ ಪೂರ್ವಭಾವಿ ಸಭೆ ಮಾಡಿರ್ತಕ್ಕಂಥದ್ದು ಮೊದಲನೇ ಸಭೆ ಅಂದ್ರೆ ಅದು ನೋಡ್ಕೊಂಡು ಬಂದಾಗ ಬೇರೆ ಎಲ್ಲಿ ಸಭೆ ಮಾಡಿಲ್ಲ. ಎಲ್ಲ ಕಡೆ ಸಭೆ ಫೋನ್ ಮುಖಾಂತರ ಹೇಳಿದ್ದೆ, ನನ್ನ ಜೊತೆಗಿರೋ ಹುಡುಗರ ಕಡೆಯಿಂದ ಹೇಳ್ತಿದ್ದೆ. ಹಿಂಗಾಗಿ 1800 ಗಾಡಿಗಳು ತಯಾರಾಯಿತು. ಆದ್ರೆ ಸಭೆಯನ್ನ ಮಾಡಿ ಎಲ್ಲ ಭಕ್ತರಿಗೆ ಏಕಕಾಲಕ್ಕೆ ಹೇಳ್ತಕ್ಕಂಥದ್ದು ಅಂದ್ರೆ ಅದು ಮುಗುಳ್ಕೊಂಡು ಮಠದಲ್ಲಿ. ಸಿದ್ದರಾಮ ಶಿವಲಿಂಗರು ಯಾರು ಅಂತ ಕೇಳಿದ್ರೆ ನಾವೆಲ್ಲ ಹೇಳ್ತೇವೆ, ಸಿದ್ದಲಿಂಗನ 2ನೇ ಅವತಾರಿ ಸಿದ್ದರಾಮ ಶಿವಲಿಂಗ. ಹಾಗಾಗಿ ಇವತ್ತು ನಾನು ಈ ಮೊದಲನೇ ಸಭೆಯನ್ನ ಏನ್ ಮಾಡ್ತಾ ಇದ್ದೀನಿ, ಈ ಮೊದಲನೇ ಸಭೆಗೆ ಇವತ್ತು
ಸಿದ್ದರಾಮ ಶಿವಯೋಗಿಗಳ ಎರಡನೆಯ ರೂಪದಲ್ಲಿ ಸಿದ್ಧಲಿಂಗ ಶಿವಯೋಗಿಗಳೇ ನಮ್ಮ ಈ ಸಭೆಗೆ ಬಂದಿದ್ದಾರೆ. ಸಿದ್ಧಲಿಂಗ ಮಹಾರಾಜರು ಎರಡನೇ ಅವತಾರ ಸಿದ್ದರಾಮ ಶಿವಯೋಗಿಗಳು, ಅವರೇ ಈ ನಮ್ಮ ಪ್ರಥಮ ಸಭೆಗೆ ಇವತ್ತು ಅವರು ಬಂದಿದ್ದಾರೆ. ಅವರು ಗುರು ಪೂರ್ಣಿಮಾ ದಿನ ಬರಬೇಕಾಗಿತ್ತು. ವಿಜಯ್ ಬಾಬುನ ಅಂತ ತಿಳ್ಕೊಂಡು ನಮ್ಮ ಗೋಕಾಕದಲ್ಲಿ ಬಹಳ ದೊಡ್ಡ ಈ ಬಂಗಾರ ವ್ಯಾಪಾರವನ್ನು ಮಾಡ್ತಾರೆ. ವಜ್ರದ ವ್ಯಾಪಾರ, ಬಂಗಾರದ ವ್ಯಾಪಾರವನ್ನು ಮಾಡ್ತಾರೆ. ನಾವು ಸುಮಾರು ಬಹಳ ದಿವಸ ಹಿಂದೆ ಸಿದ್ದರಾಮ ಶಿವಯೋಗಿಗಳ ದೇವಸ್ಥಾನದಲ್ಲಿ ಅವರ ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಬಂಗಾರದ ಮೂರ್ತಿಯನ್ನ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ